ಗುಡ್ ಮಾರ್ನಿಂಗ್. ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು. ಸೊ ಬಿಸಿಲಿರೋದ್ರಿಂದ ನೀರನ್ನ ಕೊಡ್ತಾಯಿದ್ದೀನಿ. 2 ಡೇಸ್ ಸ್ಟಾಪ್ ಮಾಡಿದ್ದೆ. ಕಂಪ್ಲೀಟ್ ಮಣ್ಣು ಈ ಥರ ಡ್ರೈ ಆಗಿದೆ. ಸೊ ಹಾಗಾಗಿ ಫಸ್ಟು ಒಂದು ಹಾಫ್ ಏಕರ್ನ ನೀರು ಕೊಟ್ಬಿಟ್ಟು ನೆಕ್ಸ್ಟು ಈ ಕಡೆದಕ್ಕೆ ಬಾಲ್ ಚೇಂಜ್ ಮಾಡಬೇಕು. ಅದೊಂದು 3 ಅವರ್ಸ್ ಕಂಟಿನ್ಯೂ ಇರಿಗೇಟ್ ಆಗಬೇಕಾಗುತ್ತೆ. ಸೊ ಗೊಬ್ಬರ ಕೊಟ್ಟು ಇವತ್ತಿಗೆ 7 ದಿನ ಆಗಿದೆ. ಆ್ಯಂಡ್ ಇನ್ನು ಸ್ಪ್ರೇ ಮಾಡಿಬಿಟ್ಟು 5 ಡೇಸ್ ಆಗ್ತಾ ಬಂತು. 15ನೇ ತಾರೀಕು ಗೊಬ್ಬರ ಕೊಟ್ಟಿದ್ದು, 22ನೇ ತಾರೀಕು ಇವತ್ತು. ಸೊ 7 ದಿನ ಆಗಿದೆ. ಸ್ಪ್ರೇ ಮಾಡಿ 4 ದಿನ ಆಗಿದೆ ಇವತ್ತಿಗೆ. ಆ್ಯಕ್ಚುಲಿ ಇಲ್ಲಿ ನೋಡಿ, ಗೊಬ್ಬರ ಹಾಕಿದ ಮೇಲೆ ಕೆಲವು ಕಡೆ ಕೊಳೆಗಳು ಕಾಣಿಸಿದೆ ನನಗೆ, ಬಟ್ ಸ್ಪ್ರೆಡ್ ಆಗಿಲ್ಲ. ಅದೇನೇನು ಸ್ವಲ್ಪ ಇತ್ತು ಕಾಣಿಸ್ಕೊಂಡಿದೆ ಅಷ್ಟೇ. ಇವಾಗ ನೀವು ಪೆರಿಕ್ಯುಲೇರಿಯಾನ ಹೇಗೆ ಚೆಕ್ ಮಾಡಬೇಕು ಅಂತಂದರೆ, ಸೊ ಇವಾಗ ಈ ಎಲೆಯಲ್ಲಿ ನಮಗೇನೆಂದರೆ ಡಿಸೀಸ್ ಕಾಣಿಸ್ತಾ ಇದೆ. ಇದರಲ್ಲಿ 2 ಥರ ಪಾಯಿಂಟ್ ಆಗಿದೆ, 1 ಮತ್ತು 2. ಅದರ ಮೇಲಿರೋ ಎಲೆಯಲ್ಲಿ ಅಷ್ಟಿಲ್ಲ. ಸೊ ಇದರಲ್ಲಿ ಒಂದು ಪಾಯಿಂಟ್ ಇದೆ. ಸೊ ನಮಗೆ ಮೇಲ್ಗಡೆ ಇರೋ ಎಲೆಗಳು ಕ್ಯೂರಾಗಿ ಬರ್ತಾ ಇದೆ ಅಂತ ಅಂದರೆ ಮಾತ್ರ ಅಲ್ಲಿ ತನಕ ನಮಗೆ ಓಕೆ ಸ್ಪ್ರೆಡ್ ಆಗ್ತಾಯಿಲ್ಲ ಅಂಥದ್ದು. ಇದರಲ್ಲೂ ಸಹ ನೋಡ್ಬೋದು ನೀವು, ಕೆಳಗಡೆ ಇರೋ ಎಲೆಗೂ ಮೇಲ್ಗಡೆ ಇರೋಗಳಿಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ಈ ಥರ ನಾವು ಇದೆಲ್ಲ ನೋಡಿ ಆಲ್ರೆಡಿ ಕಂಪ್ಲೀಟ್ ಹೋಗಿದೆ ಇದು ಎಲೆಗಳು, ಬಟ್ ಅಕ್ಕಪಕ್ಕದಲ್ಲಿ ಎಲೆಗಳು ಚಿಗುರು ಈ ಥರ ಕಾಣಿಸ್ತಾ ಇರುತ್ತೆ. ಸೊ ಸ್ಪ್ರೇಗಳನ್ನು ನಾವು ಎಲ್ಲಿ ತನಕ ಕೊಡ್ತಾ ಬರ್ತೀವಿ ಅಲ್ಲಿವರೆಗೂ ನಮಗೆ ಕುಡಿ ಉಳಿತಾ ಬರುತ್ತೆ. ಸೊ ಕಂಪ್ಲೀಟ್ ಕ್ಯೂರ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಯಾವುದ್ಯಾವುದು ಚೆನ್ನಾಗಿರುತ್ತಲ್ಲ ಅದನ್ನು ನಾವು ಆದಷ್ಟು ಈ ಥರ ಅಬ್ಸರ್ವೇಷನಲ್ಲಿ ನೋಡ್ತಾ ಇದ್ದು ಚೆನ್ನಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದು ಕೊಳೆ ಬಿದ್ದಿದ್ದ ಜಾಗ. ನನಗೆ ನಿಮಗೆ ಏನಕ್ಕೆ ಹೈಲೈಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾವು ಫೈಂಡ್ ಔಟ್ ಹೇಗೆ ಮಾಡಬೇಕು, ಕ್ಯೂರ್ ಹೇಗೆ ಮಾಡ್ಕೋಬೇಕು ಅಂತಂದು. ಸೊ ಇದು ಇವಾಗ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂತಲ್ಲ, ಇಲ್ಲೇನು ಸ್ಪಾಟ್ಗಳು ಕಾಣ್ತಾ ಇದೆಯಲ್ಲ, ಈ ಚುಕ್ಕೆಗಳು, ಇದು ಇನಿಷಿಯಲ್ ಸ್ಟೇಜ್ ಅಂತ ಕರಿತೀವಿ. ಅಂದರೆ ಇವಾಗ ನಮಗೆ ಗುರ್ತಾಗ್ತಾ ಇರುತ್ತೆ ಕ್ಯೂರ್ ಆಗಿದೆಯಾ, ಕಂಪ್ಲೀಟು ಸ್ಟಾಪ್ ಆಗಿದೆಯಾ ಇಲ್ಲ ಅಂತ. ಇದು ಯಾವಾಗ ನಮಗೆ ಸ್ಟಾಪ್ ಆಗೋದು ಶುರು ಆಗುತ್ತೆ ಮೇಲ್ಗಡೆ ಬರೋ ಎಲೆಗಳಲ್ಲಿ, ಆವಾಗ ಕಂಪ್ಲೀಟ್ ಕ್ಯೂರ್ ಆಗಿದೆ ಅಂತಂದು. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಂದು ಇವಾಗ 5.5 ತಿಂಗಳು ಕಂಪ್ಲೀಟ್ ಆಗಿದೆ 20ನೇ ತಾರೀಕಿಗೆ. ಯಾಕೆಂದರೆ ನಾನು ಏಪ್ರಿಲ್ 5ನೇ ತಾರೀಕು ಹಾಕಿದ್ದು, 5ನೇ ತಾರೀಕಿಂದ ಇಲ್ಲಿಗೆ 5 ತಿಂಗಳು 17 ದಿನ ಆಗಿದೆ. ಆಲ್ಮೋಸ್ಟ್ 5.5 ತಿಂಗಳು ಕ್ರಾಸ್ ಆಗಿದೆ. ಸೊ ಇವಾಗ ಇಷ್ಟು ಗ್ರೀನಿಶ್ ಆಗಿದೆ. ಇನ್ನೂ ಒಂದು 15 ದಿವಸದವರೆಗೂ ನಮಗೆ ಟೈಮ್, ಅಂದರೆ ಅಲ್ಲಿಗೆ 6 ತಿಂಗಳಾಗುತ್ತೆ. ಸೊ ಅಲ್ಲಿವರೆಗೂ ನಾನು ಏನು ಮಾಡಬೇಕು, ಈ ಒಂದು ಎಲೆಗಳನ್ನು ಎವ್ರಿ ಡೇ ಬಂದುಬಿಟ್ಟು ಅನಲೈಸ್ ಮಾಡಬೇಕು. ನೋಡಿ ಇವಾಗ ಈ ಎಲೆದಲ್ಲಿ ಇಲ್ಲಿಗೆ ಸ್ಪ್ರೆಡ್ ಆಗ್ತದೆ ಟಾಪ್ಗೆ. ಸೊ ಇವಾಗ ನಾನು ಇನ್ನೊಂದು ಸ್ಪ್ರೇ ಕೊಡಲೇಬೇಕಾಗುತ್ತೆ. ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಇದು ಕೂಡ ಕಂಪ್ಲೀಟು ಡ್ರೈ ಆಗಿ ಶುರು ಆಗುತ್ತೆ. ಸೊ ಹಾಗಾಗಿ ನೀವು ಡೈಲಿ ಬಂದುಬಿಟ್ಟು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ, ಎಲೆಗಳು ಎಲ್ಲಿ ತನಕ ಸ್ಪ್ರೆಡ್ ಆಗಿದೆ ಹೊಸದಾಗಿ ಬಂದಿರೋದು ಇವಾಗ ಎಲೆಗಳಲ್ಲಿ. ಅದನ್ನು ನಾವು 2 ಥರ ಸ್ಟಾಪ್ ಮಾಡಬೇಕು. ಒಂದು ಕಾಂಟ್ಯಾಕ್ಟ್ ಫಂಗಿಸೈಡು, ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡು. ಕಾಂಟ್ಯಾಕ್ಟ್ ಫಂಗಿಸೈಡು ಹಾಗೆ ಸಿಸ್ಟಮ್ಯಾಟಿಕ್ ಫಂಗಿಸೈಡಿಗೆ ಡಿಫ್ರೆನ್ಸ್ ಏನಂತ ಅಂದರೆ, ಇವಾಗ ಎಕ್ಸಾಂಪಲ್ ಮ್ಯಾಂಕೋಜೆಬ್ ಅಂತ ತೊಗೊಳ್ಳಿ. ಮ್ಯಾಂಕೋಜೆಬ್ ಏನು ಮಾಡುತ್ತೆ ಅಂದರೆ, ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗುತ್ತಲ್ಲ, ಅಂದರೆ ಈ ಎಲೆಗಳ ಮೇಲೆ ಇವಾಗ ನಾವು ಸಿಂಪಡಿಸಿರ್ತಕ್ಕಂಥ ಔಷಧಿಗಳು ಬಿತ್ತು ಅಂತಂದರೆ ಆ ಎಲೆ ಮೇಲೆ ಅದು ಮಲ್ಟಿ ಸೈಟ್ ಆ್ಯಕ್ಷನ್ ಅಂತ ಕರಿತೀವಿ. ಅಂದರೆ ಸಿಂಗಲ್ ಸೈಟ್ ಆ್ಯಕ್ಷನ್ ಇರಲ್ಲ, ಮಲ್ಟಿ ಸೈಟ್ ಆ್ಯಕ್ಷನ್ ಅಂತ ಕರಿತೀವಿ. ಅಂದರೆ ಮೋಡ್ ಆಫ್ ಆ್ಯಕ್ಷನ್ ಬಂದುಬಿಟ್ಟು ಇದ್ರ ಮೇಲೆ ಇವಾಗ ನೀರು ನೋಡಿ ಇದನ್ನು ಹಚ್ಚಿದ್ದೀನಲ್ಲ, ಇದರಲ್ಲೀಗ ಮ್ಯಾಂಕೋಜೆಬ್ ಇತ್ತು ಅಂತಂದರೆ 15 ದಿನದಿಂದ 20 ದಿನ ಅದೇನು ಮಾಡುತ್ತೆ ಅಂದರೆ, ಇದ್ರ ಮೇಲೆ ಯಾವುದೇ ಒಂದು ಫಂಗಸ್ ಶಿಲೀಂಧ್ರ ಬಂದರೂ ಕೂಡ ಅದನ್ನು ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನಲ್ಲಿ ಕೊಲೆ ಮಾಡ್ತಾ ಇರುತ್ತೆ ಆ ಫಂಗಸ್ನ, ಶಿಲೀಂಧ್ರನ. ಅಂದರೆ ಯಾವ ಥರ ಅಂತಂದರೆ, ಈಗ ನಾವು ಒಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ಳಿ, ಒಂದು ಶಿಲೀಂಧ್ರನ, ಅದಕ್ಕೆ ನಾವು ಒಂದೇ ಜಾಗದಲ್ಲಿ ಹೊಡೆದು ಸಾಯಿಸೋದನ್ನು ಸಿಂಗಲ್ ಸೈಟ್ ಅಂತ ಹೇಳ್ತೀವಿ. ಅಂದರೆ ಯಾವ ಥರ ಅಂದರೆ, ಈಗ ಅವನ ಒಂದು ಉಸಿರಾಟನ ನಾವು ಕುತ್ತಿಗೆನ ಹಿಚ್ಚಿಕ್ಬಿಟ್ಟು ಸಾಯಿಸೋ ಥರ, ಅವ್ನು 2ನೇ ಸಲ ಅದೇ ಥರ ಸಾಯಿಸೋಕೆ ಹೋದರೆ ಮಾಡ್ತಾರೆ, ತಪ್ಪಿಸ್ಕೊತಾನೆ. ಸೊ ಈ ಮ್ಯಾಂಕೋಜೆಬ್ ಏನು ಮಾಡುತ್ತೆ ಅಂದರೆ, ಒಂದೇ ಥರ ಸಾಯಿಸಲ್ಲ, ಅದನ್ನ ಡಿಫ್ರೆಂಟ್ ಮೋಡ್, ಅಂದರೆ ಒಂದು ಬಿಟ್ಟು ಬೇರೆ ಬೇರೆ ಥರ ಅದನ್ನು ಕಿಲ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಲೋ ರಿಸ್ಕ್ ಇರುತ್ತೆ ನಮಗೆ ಸ್ಪ್ರೇ ಕೊಡೋದ್ರಿಂದ ಮ್ಯಾಂಕೋಜೆಬ್ ಒಂದು. ಅದೇ ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಬಂದರೆ ಏನಾಗುತ್ತೆ ಅಂತ ಅಂದಾಗ, ಎಲ್ಲೆಲ್ಲಿ ಸಿಂಪಡಣೆ ಮಾಡಿರ್ತೋ ಅಲ್ಲಿ ಮಾತ್ರ ಆಗುತ್ತೆ. ಬಟ್ ಸಿಸ್ಟಮ್ಯಾಟಿಕ್ ಏನು ಯೂಸ್ ಮಾಡ್ತೀವಿ ಅಂದರೆ, ಇವಾಗ ನಾವು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ನ ಈ ಒಂದು ಎಲೆ ಮೇಲೆ ಬಿತ್ತು ಅಂತಂದರೆ ಅದು ಎಲೆಯ ಮುಖಾಂತರ ಒಳಗಡೆ ಹೋಗ್ಬಿಟ್ಟು ಅದರಿಂದ ಇಡೀ ಕಾಂಡದಲ್ಲಿ ಬೆರೆತು ಬರ್ತಕ್ಕಂಥ ಹೊಸ ಎಲೆಗಳನ್ನ ಕ್ಯೂರ್ ಆಗಿಡೋ ಥರ ನೋಡ್ಕೊಳುತ್ತೆ ಸಿಸ್ಟಮ್ಯಾಟಿಕ್ ಫಂಗಿಸೈಡು. ಇದರಲ್ಲಿ 2 ಥರ ಬರುತ್ತೆ, ಒಂದು ಪ್ರಿವೆಂಟಿವು, ಇನ್ನೊಂದು ಕ್ಯೂರೇಟಿವು. ಪ್ರಿವೆಂಟಿವ್ ಅಂತಂದರೆ ಬರೋದಕ್ಕಿಂತ ಮುಂಚೆನೇ ನಾವು ಸಿಂಪಡಿಸಬೇಕಾಗತ್ತೆ ಔಷಧಿಗಳನ್ನು. ಪ್ರಿವೆಂಟಿವ್ ಅಂತ ಅಂದರೆ
ಬರೋದಕ್ಕಿಂತ ಮುಂಚೆ, ಕ್ಯೂರೇಟಿವ್ ಅಂದರೆ ಬಂದಿರೋದನ್ನು ಕ್ಯೂರ್ ಮಾಡೋದಕ್ಕೆ. ಸೊ ಕಾಂಟ್ಯಾಕ್ಟ್ ಫಂಗಿಸೈಡು ಮತ್ತು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಇವೆರಡರ ಸಮ್ಮಿಶ್ರಣದಿಂದ ಮಾಡೋದ್ರಿಂದ ನಮಗೆ 2 ರೀತಿಯ ಲಾಭ ಆಗುತ್ತೆ. ಒಂದು, ಎರಡನೇದು ಗ್ರೂಪ್ಗಳನ್ನು ನಾವು ತಿಳ್ಕೊಬೇಕು. ಕಾಂಟ್ಯಾಕ್ಟ್ ಫಂಗಿಸೈಡ್ಗಳು ಯಾವ್ಯಾವ ಗ್ರೂಪಲ್ಲಿದ್ದಾವೆ, ಸಿಸ್ಟಮ್ಯಾಟಿಕ್ ಫಂಗಿಸೈಡ್ಗಳು ಯಾವ್ಯಾವ ಗ್ರೂಪಲ್ಲಿದ್ದಾವೆ. ಸೊ ಅವು ನಮಗೆ ಬ್ರಾಡ್ಲಿ ಸ್ಪೆಕ್ಟ್ರಮಲ್ಲಿ ಯಾವುದು ವರ್ಕ್ ಆಗುತ್ತೆ, ಸಿಂಗಲ್ ಸೈಟಲ್ಲಿ ಯಾವುದು ವರ್ಕ್ ಆಗುತ್ತೆ, ಅಂದರೆ ಟಾರ್ಗೆಟ್ ಮಾಡಿ ಯಾವುದ್ಯಾವುದು ಕಿಲ್ ಮಾಡುತ್ತೆ ತಿಳ್ಕೊಬೇಕು. ಇದಾದ ನಂತರ ಮತ್ತೇನಂತಂದರೆ, ಇವಾಗ ಒಂದು ಶಿಲೀಂಧ್ರದ ಯಾವ ಥರ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಕಡೆ ಕ್ಲೀನಾಗಿ ತಿಳ್ಕೊಬೇಕು. ಯಾವ ರೀತಿ ಅಂತಂದರೆ, ಇವತ್ತು ನಾನು ಸ್ಪ್ರೇ ಕೊಟ್ಟರೆ ಅದು ಎಷ್ಟು ದಿವಸದ ತನಕ ಹರಡೋದನ್ನು ತಡೆಯುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಈ ಎಲೆಗಳಲ್ಲಿ ನಿಮಗೆ ಕಾಣಿಸ್ಬೋದು ಕ್ಲೀನಾಗೆ, ಕೆಳಗಡೆಯಿಂದ ಎಲೆಗಳು ನೋಡ್ತಾ ಬನ್ನಿ. ಸೊ ಇವು ಹೊಸ ಎಲೆಗಳು, ಇದರಲ್ಲೂ ಕೂಡ ಇವಾಗ ನಮಗೆ ಸ್ಪಾಟ್ ಆಗಿದೆ. ಇಲ್ಲೊಂದು, ಇಲ್ಲೆರಡು, ಇದರಲ್ಲೂ ಕೂಡ ಆಗಿದೆ. ಇನ್ನು ಮೇಲಿನ 3 ಎಲೆಗಳಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ ನನಗೆ. ಸೊ ಇವಾಗ ನಾವೇನು ಮಾಡಬೇಕು, ವಿತಿನ್ 8 ಡೇಸಲ್ಲಿ ಮತ್ತೊಂದು ಸ್ಪ್ರೇ ಕೊಡಲೇಬೇಕಾಗತ್ತೆ. ಇಫ್ ಇನ್ ಕೇಸ್ ಮೇಲ್ಗಡೆ ಈ ಥರ ಎಲ್ಲ ಎಲೆಗಳು, ಇಡೀ ಫಾರ್ಮಲ್ಲಿ ಎಲ್ಲ ಎಲೆಗಳು ಕೂಡ ಒಂದು 7-8 ಎಲೆಗಳು ಕಂಪ್ಲೀಟ್ ಕ್ಯೂರ್ ಇದೆ ಅಂತಂದರೆ ಓಕೆ, ಸ್ಪ್ರೆಡ್ ಆಗ್ತಾಯಿಲ್ಲ ಅಂತ. ಸೊ ಎಲ್ಲಿವರೆಗೂ ನಿಮಗೆ ಅಬ್ಸರ್ವೇಷನಲ್ಲಿ ಇರ್ತೀರಾ ಅಲ್ಲಿವರೆಗೂ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಬೆಂಕಿ ರೋಗ ನಿಮಗೆ ಹರಡೋದು ಕೆಳಗಡೆ ಎಲೆಗಳಿಂದ ಮೇಲ್ಗಡೆ ಬರ್ತಾ ಹೋಗುತ್ತೆ. ನಾನಿವಾಗ ಇದಕ್ಕೆ ನೆಕ್ಸ್ಟು ಕೊಡೋದಾದ್ರೆ, ಆಲ್ಮೋಸ್ಟ್ ನಾನು ಲಾಸ್ಟ್ ಕೊಟ್ಟಿರೋದು ಇವಾಗ ಪ್ಯಾರಾಕ್ಲೋಸ್ಟ್ರೋಬಿನು ಮತ್ತು ಫ್ಲಕ್ಸೋಪೈರಾಕ್ಸೈಡು ಯೂಸ್ ಮಾಡಿದ್ದೀನಿ, ಪ್ರಿಯಾಕ್ಸರ್ದು. ಸೊ ಅದು ಗ್ರೂಪ್ 7 ಮತ್ತು ಗ್ರೂಪ್ 11 ಇದೆ. ನಾನಿವಾಗ ನೆಕ್ಸ್ಟು ಕೊಡಬೇಕಂತಂದರೆ, ಸೊ ಇದಕ್ಕೆ ಗ್ರೂಪ್ 16 ಮತ್ತು ಒಂದು ಮ್ಯಾಂಕೋಸೆಬ್ 2 ಕೊಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಹೈ ಮಾಲಿಕ್ಯುಲರ್ಸು ವೆಯ್ಟ್ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಾಗಿದೆ. ಅಗೇನ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಕೂಡ ಯೂಸ್ ಮಾಡಾಗಿದೆ. ಸೊ ಇವಾಗ ಅಗೇನ್ ನಾನು ರಿಟರ್ನ್ ಬಂದುಬಿಟ್ಟು ಮ್ಯಾಂಕೋಸೆಬ್ಗೆ ಟರ್ನ್ ಆಗ್ತಾಯಿದ್ದೀನಿ. ಯಾಕೆಂದರೆ ಅದು ಮಲ್ಟಿ ಸೈಟಲ್ಲಿ ವರ್ಕ್ ಆಗುತ್ತೆ, ಅಂದರೆ ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನ್ ಇರುತ್ತೆ, ಅದ್ರದ್ದು ಒಂದೇ ಥರನೇ ಅದು ಕಿಲ್ ಮಾಡೋದಿಲ್ಲ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬೇಕು. ಇನ್ನೊಂದು 16 ಬಂದುಬಿಟ್ಟು ಸಿಸ್ಟಮ್ಯಾಟಿಕ್ ಫಂಗಿಸೈಡು, ಪ್ರಿವೆಂಟಿವ್ ಹಾಗೆ ಕ್ಯೂರೇಟಿವ್ ಇರ್ತಕ್ಕಂಥದ್ದು. ಸೊ ಇವೆರಡು ಕಾಂಬಿನೇಷನನ್ನು ಟ್ರೈ ಮಾಡ್ತೀನಿ ಈ ಸಲ. ಸೊ ನೆಕ್ಸ್ಟ್ ಇಯರ್ ನಾನು ಮಾಡಬೇಕಾದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಲೋ ಡೋಸಸ್ಸಿಂದ ಶುರು ಮಾಡ್ತಾ ಹೋಗಬೇಕು. ಅಂದರೆ ಹೈ ಡೋಸಸ್ಗಳನ್ನು ನಾವು ಇವಾಗೇ ಕೊಟ್ಬಿಟ್ರೆ ಕೊನೆಗೆ ಹಂತದಲ್ಲಿ ನಮಗೆ ಕೊಡೋದಕ್ಕೆ ಇರೋದಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಹಂತದಲ್ಲಿ ಪ್ರಿವೆಂಟಿವ್ ಆಗಿ ನಾವು ಲೋ ಡೋಸಸ್ ಯಾವುದಿದೆ ಅದನ್ನು ಕೊಡ್ತಾ ಬರಬೇಕು. ಆ್ಯಂಡ್ ಅಗೇನ್ ಯಾವಾಗ ತುಂಬ ಸಿವಿಯರೇ ಟರ್ನ್ ಆಗ್ತಾಯಿದೆ ಆವಾಗ ಹೈ ವೆಯ್ಟೆಡ್ ಮಾಲಿಕ್ಯುಲರ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಾವು ಹೆಂಗಂತಂದರೆ, ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳನ್ನು ಎಷ್ಟು ಸ್ಟೋರ್ ಮಾಡ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯದು ಅನ್ನೋ ಥರ. ಅಂದರೆ ಇವಾಗ ನೀವು ಎಷ್ಟು ಫಂಗಿಸೈಡ್ಗಳಿದ್ದಾವೆ ಅಂತ ತಿಳ್ಕೊಂಡು ಅವನ್ನ ನಮ್ಮ ಬತ್ತಳಿಕೆಯಲ್ಲಿ ತುಂಬಿಡ್ಕೋಬೇಕು ಫಂಗಿಸೈಡ್ಗಳನ್ನು. ಯಾವ ಹಂತಕ್ಕೆ ಯಾವುದು ಅಂದರೆ, ಈಗ ನೀವು ಒಂದು ಹಳೆ ಸಿನಿಮಾ ನೋಡಿರ್ತೀರ, ಅದರಲ್ಲಿ ಒಂದು ಯುದ್ಧ ಅಂತ ಬಂದಾಗ ಒಂದಕ್ಕಿಂತ ಒಂದು ಪವರ್ಫುಲ್ ಬಾಣಗಳನ್ನು ಅವರು ಎಗೇನ್ ಆ್ಯಂಡ್ ಅಗೇನ್ ಯೂಸ್ ಮಾಡ್ತಾ ಹೋಗ್ತಾರೆ. ಅಂತಂದರೆ ಒಂದು ಯುದ್ಧ ಇದ್ದಂಗೆ ನಾವು ಫಂಗಸ್ಗಳ ಜೊತೆಗೆ ನಮ್ಮದು ಏನು ರೈತರದ್ದು. ನಾವು ಸ್ಟಾರ್ಟಿಂಗ್ ಏನಂದರೆ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಬಾಣಗಳನ್ನು ಬಿಡಬೇಕು, ಅದರಲ್ಲೇ ಸಾಯ್ಸೋಕ್ಕೆ ನೋಡ್ತಾ ಹೋಗಬೇಕು. ಯಾವಾಗ ನಾವು ದೊಡ್ಡ ಬಾಣನ ಬಿಟ್ಬಿಡ್ತೀವಿ ಅದನ್ನೇ ತಡ್ಕೊತಂದರೆ, ಅದಾದಮೇಲೆ ನಾವು ಸಣ್ಣ ಬಾಣಗಳನ್ನು ಬಿಟ್ಟರೆ ಅವಕ್ಕೆ ಏನು ನಾಟೋದೇ ಇಲ್ಲ. ಅಂದರೆ ಪವರ್ಫುಲ್ಲಾಗಿರೋದನ್ನು ನಾವು ಎಂಡಲ್ಲಿ ಹಿಡ್ಕೊತ ಹೋಗಬೇಕು, ರಿಸರ್ವ್ ಮಾಡಿ ಹಿಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥನ ಹೊಡಿಬೇಕು. ಇದರ ಬಗ್ಗೆ ನಿಮಗೆ ಏನೇನು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ನನಗೆಷ್ಟು ಗೊತ್ತಿದೆ ಅದನ್ನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ನೆಕ್ಸ್ಟ್ ಇಯರ್ ಏನಾದರೂ ನಾನು ಮಾಡೋದಾದರೆ ನಿಮಗೆ ಪ್ರತಿಯೊಂದನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಿಮಗೆ ಸಿಂಪಲಾಗಿ ಏನಂತಂದರೆ, ಇದರಲ್ಲಿ ಹೈ ರಿಸ್ಕು ಮತ್ತು ಲೋ ರಿಸ್ಕು ಮತ್ತು ಲೋ ಟು ಹೈ, ಹೈ ಟು ಲೋ ಅಂತ ರಿಸ್ಕ್ಗಳನ್ನು ಇರ್ತಕ್ಕಂಥ ಫಂಗಿಸೈಡ್ಗಳನ್ನು ಡಿವೈಡ್ ಮಾಡಿರ್ತಾರೆ. ಲೋ ರಿಸ್ಕ್ ಅಂತಂದರೆ ಎಗೇನ್ ಆ್ಯಂಡ್ ಅಗೇನ್ ನಾವು ಯೂಸ್ ಮಾಡ್ಬೋದು ಅದನ್ನ. ಅದು ಮ್ಯಾಂಕೋಸೆಬ್ ಅಂತ ಹೇಳಿದ್ನಲ್ಲ ಆ ಥರದ್ದು. ಅದೇನು ಮಾಡುತ್ತೆ ಅಂದರೆ, ನಿಮಗೆ ಲೋ ರಿಸ್ಕಲ್ಲಿದ್ದಾಗ ನಾವು ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಜಾಸ್ತಿ ಫಂಗಸ್ಗಳು ಡೆವಲಪ್ ಆಗದೇ ಇರೋ ಥರ ನಾವು ಅದನ್ನು ಅಗೇನ್ ಆ್ಯಂಡ್ ಅಗೇನ್ ಕೊಡ್ತಾ ಹೋಗ್ಬೋದಾಗುತ್ತೆ. ಅಂದರೆ ಗ್ರೂಪ್ಗಳನ್ನು ಚೇಂಜ್ ಮಾಡಿ ಒಂದು ಗ್ರೂಪ್ ಆದಮೇಲೆ ನೆಕ್ಸ್ಟ್ ಗ್ರೂಪ್ ಕೊಟ್ಟಾಗ ಮತ್ತೆ ಅದೇ ಗ್ರೂಪಿಗೆ ಬಂದು ನಾವು ಕೊಡ್ಬೋದು. ಯಾಕೆಂದರೆ ಅದು ತುಂಬ ವಿಚಿತ್ರವಾಗಿ ಸಾಯಿಸ್ತಾ ಇರುತ್ತೆ ಫಂಗಸ್ಗಳನ್ನು. ಒಂದು ಎರಡನೇದು, ನಾವು ಮೀಡಿಯಮ್ ಟು ಹೈ ಅಂತ ಅಂದರೆ ಈಗ ಲೋ ರಿಸ್ಕಿಂದ ಮೀಡಿಯಮ್, ಲೋ ಟು ಮಾಡ್ರೇಟಿಗೆ ಬಂದರೆ ನಾವು ಅವಾಗ ಏನಾಗುತ್ತೆ ಅಂದರೆ ಅದನ್ನು ನಾವು ಹೊಡೆಯೋದ್ರಿಂದ ಒಂದು ಅರ್ಧಂಬರ್ಧ ಸಾಯುತ್ತೆ ಅಂತ ತಿಳ್ಕೊಬೋದು. ಅದಾದಮೇಲೆ ಅಂದರೆ ಈಗ ಒಂದು ಸಲ ಕೊಟ್ಟಿರ್ತಾರೆ, ಎರಡನೇ ಸಲ ಕೊಟ್ಟಾಗ ಮೀಡಿಯಮ್ ಟು ಹೈ, ಹೈ ಟು ಹೈಯರ್ ರಿಸ್ಕ್ ಅಂತ ಇರುತ್ತೆ. ಹೈಯರ್ ರಿಸ್ಕ್ ಅಂದರೆ ಒಂದು ಸಲ ಹೊಡೆದ್ರೆ ನಾವು ಅಗೇನ್ ಅದನ್ನು ಹೊಡೆದ್ರೆ ಯೂಸೇ ಇರೋದಿಲ್ಲ ಅಂತ. ನಾವು ಒನ್ಸ್ ಇನ್ ಎ ಸೀಸನ್ ಹೊಡಿಬೋದು ಅಷ್ಟೇ ಅದನ್ನು. ಇವಾಗ ಪೈರಾಕ್ಲೋಸ್ಟ್ರೋಬಿನ್ನು
ಮತ್ತು ಫ್ಲಕ್ಸೋಪೆರಾಕ್ಸೈಡ್ ಇರ್ತಕ್ಕಂಥ ಮೆರಿವನ್ನ ನಾವು ಒಂದು ಸಲ ಯೂಸ್ ಮಾಡಿದ್ರೆ ಹೇಗೆ ನಮಗೆ ಯೂಸ್ ಮಾಡೋದಕ್ಕೆ ಇರೋದಿಲ್ಲ. ಅದನ್ನು ನಾವು ಯಾವ ಹಂತದಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ತುಂಬ ಸಿವಿಯರ್ ಆಗಿದೆ, ಈಗ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಇವನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ಹಂತದಲ್ಲಿ ನಾವು ಅದನ್ನು ಬಳಸಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ನಮಗೆ ಕೊನೆ ಹಂತದಲ್ಲಿ ನಮಗೆ ನಮ್ಮ ಹತ್ರ ಬಾಣಗಳೇ ಇರೋದಿಲ್ಲ ಸಾಯಿಸೋದಕ್ಕೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೀನಿ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ಸ್ವಲ್ಪ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಅದರಿಂದ ನಿಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಇನ್ನು 1 ಇಯರ್ 2 ಇಯರ್ ಅಂತಲ್ಲ, ಲೈಫ್ ಟೈಮ್ ಯಾರು ನೀವು ಇದನ್ನು ಬೆಳೀತಾ ಇರ್ತೀರಾ, ಯಾವುದೇ ಬೆಳೆ ಆದ್ರೂ ಎಲ್ರಿಗೂ ನಿಮಗಿದು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ ಕ್ಯೂರ್ ಆಗಿಲ್ಲ ನಂದು, ಯಾಕೆ ಅಂದರೆ ನಾನು ಬಿಫೋರ್ ಇದನ್ನು ತಿಳ್ಕೊಂಡಿದ್ರೆ ನಾನು ಕೂಡ ಏನೇನು ನನ್ನ ಕಡೆ ಫಂಗಿಸೈಡ್ಗಳಿದ್ದಾವೆ ಫಂಗಸ್ಗಳಿಗೆ, ಅವುಗಳನ್ನು ಪ್ರಿವೆಂಟಿವ್ ಸ್ಪ್ರೇ ಮಾಡ್ತಾ ಬರ್ತಿದ್ದೆ. ಒಂದು ಎರಡನೇದು ಹಂತವಾಗಿ ಅದು ಡೆವಲಪ್ ಆಗೋದಕ್ಕಿಂತ ಮುಂಚೆನೇ ಹೊಡ್ಕೊತ ಬಂದು ಇನ್ನು ನಾನು ಉಳಿಸ್ಕೊತಾ ಇದ್ದೆ. ಇರ್ತಕ್ಕಂಥ ಗ್ರೂಪ್ಗಳನ್ನು ನಾನು ವೆಯ್ಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಯೂಸ್ ಮಾಡ್ತಾ ಹೋದಾಗ ನಮಗೆ ಅನುಕೂಲ ಆಗ್ತಿತ್ತು. ಆಮೇಲೆ ಕಡಿಮೆ ಬಡ್ಜೆಟಲ್ಲಿ ನಾವು ಬೆಳೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಕೂಡ ನಾವು ಗಮನ ಕೊಡ್ಬೋದಾಗಿತ್ತು. ಸೊ ಇವಾಗ ಏನಾಗಿದೆ, ಜಾಸ್ತಿ